ಹಲೋ ಫ್ರೆಂಡ್ಸ್, ಎಲ್ಲರೂ நல்லா இருக்கீங்களா? ನಾನು ಸೂಪರಾಗಿ இருக்கೇன். ಹಲೋ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ವಿಡಿಯೋ ಎರಡು ಭಾಷೆಯಲ್ಲಿ ಮಾತಾಡ್ತೀನಿ, ಟ್ರೈ ಮಾಡ್ತೀನಿ. ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡಿದ್ದು, ಅದಕ್ಕೋಸ್ಕರ ಎರಡು ಭಾಷೆಯಲ್ಲಿ ಮಾತಾಡ್ತೀನಿ. ಯಾರು ತಪ್ಪ ತಿಳ್ಕೊಬೇಡಿ, ಎಲ್ಲ ಭಾಷೆ ಒಂದೇನೆ, ಅರ್ಥ ಆಗಬೇಕಂತ ಟ್ರೈ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಎಲ್ಲರೂ ಏನಾದ್ರು ತಪ್ಪಾದ್ರೆ ನಾನು ಮಾತಾಡಿದ್ರೆ ಕೂಡ ಕ್ಷಮಿಸಬೇಕು. ಟ್ರೈ ಮಾಡ್ತೀನಿ, ಯಾಕಂದರೆ ತುಂಬ ಜನ ಕೇಳ್ತಾ ಇದ್ದಾರೆ ಬ್ಯಾಂಗ್ಳೂರಲ್ಲಿ ಇರೋರು ನನ್ನ ಕನ್ನಡದಲ್ಲಿ ವಿಡಿಯೋ ಹಾಕಿ ಅಂತ. ಟ್ರೈ ಮಾಡ್ತೀನಿ, ಯಾರು ತಪ್ಪು ತಿಳ್ಕೊಬೇಡಿ. ಇದು ಬಂದು ಬ್ಯಾಂಗ್ಳೂರಲ್ಲಿ ವಾಟರ್ ಪ್ಲಾಟ್ಫಾರ್ಮ್ ಮಾಡಿದ್ದೀನಿ. ವಾಟರ್ ಪ್ಲಾಟ್ಫಾರ್ಮ್ ಅಂದರೆ ಆಲೋ ಬ್ರಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ವಾಟರ್ ಪ್ಲಾಟ್ಫಾರ್ಮ್ ಅಂದರೆ ಏನಂದರೆ, ಇದು ಒಂದು ಕಲ್ಲು ಹೊಡೆದ್ಬಿಟ್ಟು, ಇವತ್ತು ಕಲ್ಲು ಹೊಡೆದ್ಬಿಟ್ಟು ನಾಳೆ ಬೆಳಗ್ಗೆ ನೀರು ತಂಗೆ ತುಂಬಿಸ್ಬಿಡೋದು. ಇದಕ್ಕೇನಕ್ಕೆ ಆಗುತ್ತೆ ಈ ಥರ ಮಾಡಬೇಕಾದ್ರೆ, ಬಂದು ನೋಡೋ ಕಸ್ಟಮರು ನೀರಲ್ಲಿ ಕ್ಯೂರಿಂಗ್ ಮಾಡ್ತಾರೆ ಅಂತ ನಂಬ್ತಾರೆ. ಫುಲ್ ಕ್ಯೂರಿಂಗ್ ಚೆನ್ನಾಗಿರುತ್ತೆ, ನೋಡೋವ್ರಿಗೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ನೀರಲ್ಲಿ ಕ್ಯೂರಿಂಗ್ ಮಾಡೋ ಥರ ನಾನು ಮಾಡ್ತಾಯಿದ್ದೀನಿ. ಈ ಥರ ಏನಾದ್ರು ಮಾಡಬೇಕಾದ್ರೆ ಹೇಳಿ, ನಾನು ಮಾಡ್ಕೊಡ್ತೀನಿ. ಇಲ್ಲ ನಾನು ಮಾಡಿರೋದು ನೀವೇನಾದ್ರು ನೋಡಬೇಕಾದ್ರೆ ಕೂಡ ಹೋಗಿ ನೋಡಿ. ತಾವರಕೆರೆಯಲ್ಲಿ ಕೆಲಸ ಮಾಡಿದ್ದೀನಿ. ಕೆಲಸ ಮುಗೀತು, ಇನ್ನೂ ಪೂಜೆ ಮಾಡಿಲ್ಲ. ಪ್ಲ್ಯಾಟ್ಫಾರ್ಮ್ ಎಲ್ಲ ಮುಗಿದಿದೆ. ನೀವು ಹೋಗಿ ನೋಡ್ಬೇಕಾದ್ರೆ ಕೂಡ ನೋಡಿ ನನಗೆ ಕಾಲ್ ಮಾಡಿ, ನಾನು ಲೊಕೇಶನ್ ಕೊಡ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಈ ಥರ ಮಾಡಬೇಕಾದ್ರೆ ಹೇಳಿ ನಾನು ಮಾಡಿಕೊಡ್ತೀನಿ. ಫಸ್ಟು ಮಣ್ಣು ಮಠ ಮಾಡೋದ್ರಿಂದ ಟೋಟಲ್ ಕೆಲಸ ಮಾಡಿದ್ದು ಫುಲ್ಲು ನಾನು ವಿಡಿಯೋ ಎಲ್ಲ ಒಟ್ಟಿಗೆ ಸೇರಿಸಿದ್ದೀನಿ. ಅದಕ್ಕೋಸ್ಕರ ವಿಡಿಯೋ ಫುಲ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಹೆಂಗೆ ಕೆಲಸ ಮಾಡಿದ್ದೀನಿ ಅಂತ. இதுதான் களம் அவங்களது. பழைய களம் வந்து ஆலாப்ளாக் கம்பெனி ஆல்ரெடி வச்சுருக்காங்க. அவங்க வந்து இது நம்மளுக்கு களம் தண்ணி களம் போட்டு கொடுக்கணும்னு சொல்லிட்டு கேட்டாங்க. இது பாருங்கள், ಇದೇ ಅವರು ಫಸ್ಟು ಕೆಲಸ ಮಾಡ್ತಾ ಇರೋದು ಹಳೆ ಕಂಪನಿ. ಇದು ಬಂದು ನಾರ್ಮಲ್ ಪ್ಲ್ಯಾಟ್ಫಾರ್ಮು ಎತ್ತಿ. ಇದು ಏನಂದರೆ ಹಳೇದು ವಾಟರ್ ಪ್ಲ್ಯಾಟ್ಫಾರ್ಮ್ಗೂ ನಾರ್ಮಲ್ ಪ್ಲ್ಯಾಟ್ಫಾರ್ಮ್ಗೂ ಇದೇ ಡಿಫ್ರೆಂಟು. ಕಲ್ಲು ಹೊಡೆದ್ಬಿಟ್ಟು ಒಂದಿನ ಬಿಟ್ಟು ಆಮೇಲೆ ಎತ್ತಿ ಆಚೆ ಇಕ್ಬಿಟ್ಟು ನೀರು ಪೈಪಲ್ಲಿ ಬಿಡಬೇಕು. ಇದು ಬಂದು ನಾವು ಮಾಡ್ತಾ ಇರೋದು ಟೋಟಲ್ ಕಲ್ಲು ಹೊಡೆದ್ಬಿಟ್ಟು ಮಾರನೇ ದಿನ ಬೆಳಗ್ಗೆನೇ ನೀರು ಹಂಗೆ ಪೈಪಲ್ಲಿ ತುಂಬಿಸ್ಬಿಡೋದು. ನೀರು ಹಂಗೆ ಪಕ್ಕದ ತೊಟ್ಟೆಯಲ್ಲಿ ಹಂಗೆ ಚೇಂಜ್ ಮಾಡ್ಕೊ ಹೋಗ್ಬೋದು. ಇದು ಬಂದು ನೋಡಿ, ಇದು ಬಂದು ಸೈಜು 60 ಅಗಲ, 85 ಅಡಿ ಉದ್ದ. இது ஃபுல்லு மெட்டீரியல் கண்டக்ட் ಮಾಡ್ತಾಯಿದ್ದೀನಿ. இந்த சைஸ் வந்து பார்த்திங்கன்னா 50 அடி அகலம், ஏற்கனவே நான் சொல்லியிருக்கேன். லென்த் வந்து 85 அடி லென்த் வச்சுருக்கேன். இது வந்து ஃபுல்லாக மெட்டீரியல் கண்டக்ட் செஞ்சுனுங்கிறேன். இதுதான் ரெண்டு பாஷையிலையும் சொல்கிறது. இதுதான் நான் கன்னடத்தில் சொல்கிறதோ அதே தான் சொல்கிறேன். நீங்கள் அதில் என்ன சொல்கிறேன் அப்படின்னு யோசிக்காதீங்க. இது வந்து பாருங்கள், முக்கியமாக 1.5 ஜல்லி காங்கிரீட் வந்து எல்லா பக்கமும் சொல்கிறது எல்லாம் என்ன பண்ணுறாங்கன்னா, கலந்து போட தேவையில்ல, அப்படியே ஜல்லியை மட்டம் பண்ணிவிட்டு அப்படியே போடலாமே அப்படின்றாங்க. நான் வந்து எப்பவுமே கலந்து தான் போடுவேன். ಈ ಬ್ಯಾಂಗ್ಳೂರು ಕಡೆಯವರು ಎಲ್ಲರೂ ಅವ್ರ ಕೆಲ್ಸಕ್ಕೆ ಬಂದಿರೋದು ಕೂಡ ಇವರು ಕಾಂಕ್ರೀಟ್ ಕೆಲಸ ಮಾಡ್ತಾ ಇರೋದು ಇಲ್ಲಿ ಗುಲ್ಬರ್ಗ ಅವರು ಗ್ಯಾಂಗ್ ಅವರು. ಕಾಂಕ್ರೀಟ್ ಗ್ಯಾಂಗ್ ಅಂದರೆ ಎಲ್ಲ ಊರಲ್ಲಿ ಸಿಗುತ್ತಾರೆ. ಇದು ನಾನು ಮಾಡಿರೋ ಎಲ್ಲ ತಮಿಳ್ನಾಡು ಕಡೆ ಎಲ್ಲ ಕಡೆಯೂ ಕೂಡ ಎಲ್ಲದಕ್ಕಿಂತ ಬ್ಯಾಂಗ್ಳೂರು ಕಡೆಯವರು ಕಾಂಕ್ರೀಟ್ ಹಾಕೋರು ಚೆನ್ನಾಗಿ ಕೆಲಸ ಮಾಡ್ತಾರೆ. ಇದು ರೇಟು ಸ್ವಲ್ಪ ಕಮ್ಮಿನೇ. ಎಲ್ಲ ತಮಿಳ್ನಾಡು 3 ಸ್ಟೇಟು ನಾನು ನೋಡಿದ್ದೀನಿ, ಕೇರಳ, ಆಂಧ್ರ, ತಮಿಳ್ನಾಡು, ಬ್ಯಾಂಗ್ಳೂರು. ಈ 4 ಸ್ಟೇಟಲ್ಲೂ ಬ್ಯಾಂಗ್ಳೂರಲ್ಲಿ ಕರ್ನಾಟಕದಲ್ಲಿ ಕಾಂಕ್ರೀಟ್ ಹಾಕೋರು ಚೆನ್ನಾಗಿ ಕೆಲಸ ಮಾಡ್ತಾರೆ. ರೇಟು ಕಮ್ಮಿ, ಸಂಬಳನೂ ಕಮ್ಮಿ ಇಸ್ಕೊಳ್ತಾರೆ. ಕೆಲಸ ಚೆನ್ನಾಗಿದೆ, ಹೆಂಗೆ ಹೇಳ್ತೀವೋ ಹಂಗೆ ಮಾಡ್ತಾಯಿದ್ದಾರೆ ಅವರು. ಇದಕ್ಕೆ ಮುಂಚೆ ಈ ಥರ ಮಿಕ್ಸ್ ಮಾಡಿ ಈ ಥರ ನೀರು ಥರ 40 mm ಕಾಂಕ್ರೀಟು ಯಾರು ಹಾಕಲ್ಲ, ನೀನೇ ಈ ಥರ ಹಾಕ್ತಾಯಿದೆಯಾ ಅಂತ ಹೇಳಿದ್ರು. ಇದು ನೋಡಿ ಯಾವ ಥರ ಕ್ಲೀನಾಗಿ ಫುಲ್ ಚಿಕ್ಕ ಜಲ್ಲಿ. ಇದು ಒಂದು 40 mm ಜಲ್ಲಿ. 40 mm ಜಲ್ಲಿನ ಈ ಥರ ಈ ಥರ ಮಿಕ್ಸ್ ಮಾಡಿ ಹಾಕೋದು ಇದುವರೆಗೆ ನಾನು ಹಾಕಿಲ್ಲ ಅಂತಾರೆ. ಇದು ಬಂದು ಚೆನ್ನಾಗಿ ಸೆಟ್ ಆಗುತ್ತೆ. ನೀರು ಎಷ್ಟು ಹಾಕ್ತೀವೋ ಅಷ್ಟು ಸೆಟ್ ಆಗುತ್ತೆ, ಚೆನ್ನಾಗಿ ಕ್ಯೂರಿಂಗ್ ಇರುತ್ತೆ, ನಿಮಗೆ ಗಟ್ಟಿ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಫಸ್ಟೆಲ್ಲ ನಾನು ಕೂಡ ಸ್ವಲ್ಪ ಉದುರಾಗಿ ಹಾಕ್ಬಿಟ್ಟು ಇದು ಏನದು ಎರ್ತರಾಮರ್ ಬಿಟ್ಟು ಓಡಿಸ್ತಾ ಇದ್ದೆ. ಅದಕ್ಕಿಂತ ಅದು ಅಷ್ಟೊಂದು ಗಟ್ಟಿ ಇಲ್ಲ, ಯಾಕಂದರೆ ನೀರು ಕಮ್ಮಿ ಹಾಕೋದ್ರಿಂದ ಸಿಮೆಂಟ್ ಬಂದು ಎಷ್ಟು ನೀರು ಹಾಕ್ತೀವೋ ಅಷ್ಟು ಕ್ಯೂರಿಂಗ್ ಚೆನ್ನಾಗಿರುತ್ತೆ, ಗಟ್ಟಿ ಚೆನ್ನಾಗಿರುತ್ತೆ. ಏಕೆಂದರೆ ಮಳೆ ಬೇರೆ ಜಾಸ್ತಿಯಲ್ಲಿ ಅವತ್ತು ಬೆಳಗ್ಗೆ ಅವತ್ತು ಕೆಲಸ ಮಾಡೋಕ್ಕೆ ಮುಂಚೆ ಕೂಡ ಮಳೆ ಬಂತು. ಈ ಥರ ನೋಡಿ ನೀರು ಚೆನ್ನಾಗಿ ಅರ್ಧಕ್ಕರ್ಧ ಫುಲ್ ನೀರು ಕ್ಲೀನಾಗಿ ಮಟ್ಟ ಮಾಡೋದು ಈಸಿ. ಅದಕ್ಕಿಂತ ನಿಮಗೆ ಕ್ಯೂರಿಂಗು ಚೆನ್ನಾಗಿರುತ್ತೆ. 40 mm ಕಾಂಕ್ರೀಟ್ ಮಾತ್ರ ನಾನು ಹಾಕೋದು ಫುಲ್ಲು ಈ ಥರ ನೀರು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟೆ ಹಾಕೋದು. ನೋಡಿ ಹೆಂಗಿದೆ, ಅರ್ಧಕ್ಕರ್ಧ. ಇದು ಬಂದು ಒಂದು ಬಾಣಲಿ ಜಾಸ್ತಿ ಹಾಕ್ಬೋದು ಜಲ್ಲಿ. ಯಾಕಂದರೆ ಒಂದು 6 ಬಾಣಲಿ ಡೆಸ್ಟ್ ಎಮ್ಸ್ಯಾಂಡ್ ಆದರೆ ಒಂದು 7 ಬಾಣಲಿ ಜಲ್ಲಿ ಹಾಕ್ಬೋದು. ಆಮೇಲೆ ಸಿಮೆಂಟ್ 1 ಬಾಣಲಿ ಹಾಕ್ತೀವಲ್ಲ, ಅದಕ್ಕೆ ಅದು ಮ್ಯಾಚ್ ಆಗುತ್ತೆ.
ಈ ಥರ ಕ್ಲೀನಾಗಿ ಹಾಕಿದ್ರೆ ನಿಮಗೆ ಕೆಳಗಡೆನೇ ಗಟ್ಟಿಯಾಗಿಬಿಡುತ್ತೆ. ಇದಕ್ಕೆ ಮೇಲೆ ಬಂದುಬಿಟ್ಟು ಕಂಬಿ ಕಟ್ಬಿಟ್ಟು ನಾನು ಫುಲ್ ಕಂಬಿ ಕಟ್ಬಿಟ್ಟು ಇದ್ರ ಮೇಲೆ 4 ಇಂಚು 20 mm ಕಾಂಕ್ರೀಟ್ ಹಾಕ್ತೀನಿ. 20 mm ಜಲ್ಲಿನೂ 12 mm ಜಲ್ಲಿ ಮಿಕ್ಸ್ ಮಾಡಿ ಕೂಡ ಹಾಕ್ತೀವಿ ಸಿಲ ಕಡೆ. ಇವರು ಬಂದು ಇವರೇ ಓನರು. ಇವರು ಬಂದು ಕೆಲಸ ಇವರು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಅವ್ರಿಗೆ ಕಲ್ಲು ಬೇಕಾಗುತ್ತೆ. ಅವರು ಇದಕ್ಕಿಂತ ಅವ್ರಿಗೆ ಕೆಲಸ ಇದು ಫುಲ್ಲು ಗೊತ್ತು. ಅವ್ರಿಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ, ಕೆಲಸನೂ ಗೊತ್ತು. ಹಂಗಿದ್ರೂ ನನ್ನ ಕರೆಸಿ ಈ ಥರ ವಾಟರ್ ಪ್ಲಾಟ್ಫಾರ್ಮ್ ಮಾಡೋದು ನೀನು ಎಲ್ಲ ಕಡೆ ಮಾಡ್ತಾಯಿದ್ದೀರಾ, ನೀವು ಮಾಡಿದ್ರೇ ಚೆನ್ನಾಗಿರುತ್ತೆ ಅಂತ ನನ್ನ ಕರೆಸಿ ಕೆಲಸ ಕೊಟ್ಟರು. ಅವ್ರ ಕೆಲಸ ಗೊತ್ತಿದ್ದು ಕೂಡ ನನ್ನ ಇಷ್ಟಕ್ಕೆ ಕೆಲಸ ಮಾಡೋಕ್ಕೆ ಬಿಟ್ಟರು. ಅಷ್ಟು ನೀಟಾಗಿ ಕೆಲಸನೂ ಬಂದಿದೆ ನನಗೆ. ಅವ್ರಿಗೆ ಗೊತ್ತಿಲ್ಲ ಅಂತೆಲ್ಲ ಇಲ್ಲ. ನಾನು ಮಾಡೋ ಕೆಲಸ ಏನು ಮಾಡ್ತಾಯಿದ್ದೀನಿ ಅದನ್ನಲ್ಲಿ ಏನೂ ಚೇಂಜ್ ಆಗೋಲ್ಲ. ಎಲ್ಲ ಕಡೆಯೂ ಒಂದೇ ಥರನೇ ಕೆಲಸನೇ. ಇದು ನೋಡಿ ಕ್ಲೀನಾಗೆ ಕೆಲಸ ಫುಲ್ಲು ಮುಗೀತು. ಫುಲ್ಲು ಬೆಳಗ್ಗೆಯಿಂದ ಸಾಯಂಕಾಲ 2 ಗ್ಯಾಂಗ್ ಹಾಕಿದೆ ನೋಡಿ. ಕ್ಲೀನಾಗಿ ತಟ್ಬಿಟ್ಟು ಇದುವರೆಗೂ ನೀವೇ ಕೂಡ ನೋಡಿರ್ಬೋದು. ಈ ಥರ 40 mm ಕಾಂಕ್ರೀಟ್ ಹಾಕಿ ಈ ಥರ ನೀರು ಥರ ಹಾಕಿ ಮಟ್ಟ ನೀವು ಯಾರೂ ನೋಡಿರಲ್ಲ. ನಾನು ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡಿದ್ದೀನಿ. ಎಲ್ಲ ಕಡೆಯೂ ಈ ಥರ ಯಾರು ಹಾಕಲ್ಲ, ಯಾಕಂದರೆ ಅದು ಬೇಕಾಗಿಲ್ಲ ಅಂತ ಇದ್ದಾರೆ ಅವರು. ಇಲ್ಲ, ಈ ಥರ ಎಷ್ಟು ನೀರು ಹಾಕಿ ಕೆಲಸ ಮಾಡ್ತೀವೋ ಇದು, ಯಾಕಂದರೆ ಕಷ್ಟ ಕೆಲಸ ಮಾಡೋಕ್ಕೆ. ಆ ಥರ ನೀರು ಜಾಸ್ತಿ ಹಾಕಿ ನಾವು ಗಟ್ಟಿಯಾಗಿ ಹಾಕ್ಬೇಕಾದ್ರೆ ಕಷ್ಟ. ಈ ಥರ ಮಾಡಿಬಿಟ್ಟು ಕ್ಲೀನಾಗಿ ಇದು ನೋಡಿ ಪರ್ಕೆಯಲ್ಲಿ ಒಂದು ಸ್ವಲ್ಪ ರಫ್ ಮಾಡ್ತಾಯಿದ್ವಿ. ಇನ್ನೊಂದು ಕಾಂಕ್ರೀಟ್ ಬರುತ್ತಲ್ಲ ಇದ್ರ ಮೇಲೆ, ಅದಕ್ಕೋಸ್ಕರ ಈ ಥರ ರಫ್ ಮಾಡ್ತಾಯಿದ್ವಿ. ಇದು ಬಂದು ಸಿಮೆಂಟ್ ರೂಮು. ಕ್ಲೀನಾಗಿ ಬಾರ್ಡರ್ಸ್ ಜೋಡಿಸ್ಬಿಟ್ಟು ಮಣ್ಣನ್ನು ಫುಲ್ ನೀರು ಹಾಕಿ ಬಿಡ್ತಾಯಿದ್ದೀವಿ. ಯಾಕಂದರೆ ಇದು ಸಿಮೆಂಟ್ಗಿಂತ ಮಣ್ಣಿಗೆ ಚೆನ್ನಾಗಿರುತ್ತೆ. ಕೆಳಗಡೆ ಮಣ್ಣು ಒಳಗೆ ಬರೋದು ಮಾತ್ರ ಈ ಥರ ಬಾರ್ಡರ್ಸ್ ಹಾಕ್ಬಿಟ್ಟು ಈ ಥರ ಮಣ್ಣು ಹಾಕಿ ನೀರು ಥರ ಕ್ಲೀನಾಗಿ ಮಿಕ್ಸ್ ಮಾಡಿ ಬಿಡ್ತಾಯಿದ್ದೀವಿ ನೋಡಿ. இப்போ வந்து கம்பி கட்டியாச்சு, எல்லாமே ரெடி ஆகிட்டுருக்கு வேலை. பாருங்கள், சைட்டு பார்க்கலாம் வாங்க. தாவரக்கரை பெங்களூர். கம்பி கட்டியாச்சு ஃபுல்லாக. நாளைக்கு வந்து பாலிஷ் ಕಾಂಕ್ರೀಟ್ ಮೇಲೆ ಇದಕ್ಕೆ ಮೇಲೆ ಕಾಂಕ್ರೀಟ್ போடுற வேலை ಪ್ಲಾನ್ பண்ணியிருக்கோம். ತಾವರಕೆರೆಯಲ್ಲಿ ಇದ್ದೀನಿ. ಕನ್ನಡದವ್ರು ಯಾರಾದ್ರು ಬ್ಯಾಂಗ್ಳೂರಲ್ಲಿಂದ ನೋಡಿದ್ರೆ ಅರ್ಥ ಆಗ್ಬೇಕಂತ. ಈ ಪ್ಲ್ಯಾಟ್ಫಾರ್ಮು ವಾಟರ್ ಇದು ಕ್ಲೀನಾಗಿ ಕಂಬಿ ಫುಲ್ಲು ಕಟ್ಬಿಟ್ಟು ಪಾರ್ಟಿಷನ್ನೆಲ್ಲ ಕಂಬಿ ಮೇಲೆ ಒಂದು 2 ಇಂಚ್ ಕಾಂಕ್ರೀಟ್ ಹಾಕ್ಬಿಟ್ಟು ಪಾರ್ಟಿಷನ್ ಮಾಡಿದ್ದೀನಿ. ಇದು ಜಲ್ಲಿ ಹಾಕಿ ಇರೋದು ಏನಕ್ಕೆಂದರೆ ಇದು ಕಲ್ಲು ಹೊಡೆದ್ಬಿಟ್ಟು ಅದ್ರ ಮೇಲೆ ಮಿಷಿನ್ ಬರಬೇಕಂತ. ಇದರಲ್ಲಿ ಕಲ್ಲು ಹೊಡೆದ್ಬಿಟ್ಟು ನೆಕ್ಸ್ಟ್ ಪ್ಲ್ಯಾಟ್ಫಾರ್ಮ್ಗೆ ಹೋಗೋಕ್ಕೆ ಇದು ಸ್ವಲ್ಪ ಹೈಟ್ ಇರುತ್ತೆ. ಒಂದು 8 ಇಂಚ್ ಹೈಟ್ ಇರುತ್ತೆ ಕೆಳಗಡೆ ಪ್ಲ್ಯಾಟ್ಫಾರ್ಮ್ಗಿಂತ. ಕೆಳಗಡೆ ವಾಟರ್ ಪ್ಲ್ಯಾಟ್ಫಾರ್ಮ್ಗಿಂತ ಇದು ಪ್ಲ್ಯಾಟ್ಫಾರ್ಮು ರ್ಯಾಂಪ್ ಒಂದು 6 ಅಡಿ ಇಕ್ತೀನಿ. ಇಲ್ಲೊಂದು ಆಫೀಸ್ ರೂಮ್ ಬರುತ್ತೆ. ಆಫೀಸ್ ರೂಮ್ ಬಂದು 11ಗೆ 10. ಈ ಕಡೆ ಸಿಮೆಂಟ್ ರೂಮು. ರೂಮ್ ಬಂದು 18ಗೆ 10. ಪ್ಲ್ಯಾಟ್ಫಾರ್ಮ್ ಸೈಜು 60ಗೆ 85 ಈ ಥರ ಮಾಡ್ತಾಯಿದ್ದೀನಿ. ಇದು ಕಂಬಿ ಕಟ್ಬಿಟ್ಟು ಅದಕ್ಕೆ ಮೇಲೆ ತಿರ್ಗಾ 4 ಇಂಚು ಕಾಂಕ್ರೀಟ್ ಹಾಕಿ ಮಿಷಿನ್ ಬಿಟ್ಟು ಪಾಲಿಶ್ ಮಾಡ್ತೀನಿ. ಫುಲ್ ನೈಸ್ ಮಾಡಿಬಿಡೋದು. ಸಿಮೆಂಟ್ ಮೂಟೆ ಒಂದು 180 ಮೂಟೆ ಮೇಲೆ ಆಯಿತು ನೋಡಿ. ಇದು ಬಂದು ಸ್ಯಾಂಡು, ಆಮೇಲೆ 20 mm ಜಲ್ಲಿ, ಆಮೇಲೆ 12 mm ಜಲ್ಲಿ, ಇದು 3 ಮಿಕ್ಸ್ ಮಾಡಿ ಒಂದು 4 ಇಂಚು ಕಾಂಕ್ರೀಟ್ ಹಾಕೋದು. ಮಿಕ್ಸಿಂಗ್ ಚೆನ್ನಾಗಿರಬೇಕು. ನಾನು ಹಾಕೋದೆಲ್ಲ ಫುಲ್ ನೀರು ಥರ ಫುಲ್ಲು ಮಿಕ್ಸ್ ಮಾಡ್ತೀನಿ. ಯಾಕಂದರೆ ಕೆಳಗಡೆ ಹಾಕಿರೋ ಕಾಂಕ್ರೀಟು ಇದರಲ್ಲಿ ಹಿಡ್ಕೋಬೇಕು ಚೆನ್ನಾಗಿ. ನೋಡಿ, ಇದು ಕಾಂಕ್ರೀಟೇ ನಮ್ಮದು ಮೇಯ್ನು. ಫುಲ್ ಕಾಂಕ್ರೀಟಲ್ಲೇ ಮಿಕ್ಸ್ ಮಾಡಿ ಕಾಂಕ್ರೀಟಲ್ಲೇ ಫಿನಿಶ್ ಮಾಡಿಬಿಡ್ತೀವಿ. ಕೆಳಗಡೆ ತಿರ್ಗಾ ಮಡ್ಡಿ ಅಲಿಯೋದು ಅದೆಲ್ಲ ಏನೂ ಇಲ್ಲ. ಫುಲ್ ಕಾಂಕ್ರೀಟಲ್ಲೇ ಮಿಕ್ಸ್ ಮಾಡೋದೆ. ಈ ಥರ ನೋಡಿ ಪ್ಲ್ಯಾಟ್ಫಾರ್ಮು ಕ್ಲೀನಾಗಿ ಎಲ್ಲ 4 ಇಂಚು ಬುಲ್ಲಿಕ್ಬಿಡ್ತೀನಿ. ಬುಲ್ಲಿಕ್ಬಿಟ್ಟು ಟೋಟ್ಲು ಮಟ್ಟ ಕಟ್ಟಿ ಕ್ಲೀನಾಗಿ ವಾಟ ಯಾಕಡೆ ಹೋಗಬೇಕು, ನೀರು ಆಚೆ ಗೇಟ್ ವೆಲ್ ಓಪನ್ ಮಾಡಿದ್ರೆ ನೀರು ಆಚೆ ಹೋಗಿಬಿಡ್ಬೇಕು. ಇದಕ್ಕೆ ಏನು ಕರೆಕ್ಟಾಗಿ ಎಲ್ಲ ಲೆಕ್ಕ ಮಾಡಿ ಕೆಲಸ ಮಾಡ್ಕೊಡ್ತೀನಿ ನಾನು. ಕ್ಲೀನಾಗಿ ಮಟ್ಟ ಮಾಡಬೇಕು. ಕ್ಲೀನಾಗಿ ಲೆಕ್ಕ ಯಾಕಡೆಯಿಂದ ಯಾಕಡೆ ನೀರು ಹೋಗಬೇಕು. ಇದು ಬಂದು ಸ್ವಲ್ಪ ವಾಟ ಹೆಚ್ಚು ಕಮ್ಮಿ ಕೊಟ್ಟರೆ ಮಿಷಿನ್ ಓಡುವಾಗ ಇದು ಬಂದು ವೀಲೆಲ್ಲ ಕಬ್ಬಿಣದ ವೀಲು ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೆ ಮಿಷಿನ್ ಚಾಕ್ ಆಗಿದ್ರೆ ನಿಮಗೆ ಮಟ್ಟ ಬರೋಲ್ಲ, ಕಲ್ಲು ಒಡೆದೋಗುತ್ತೆ.
ಅದಕ್ಕೆ ಕೆಳಗಡೆ ಕಾಂಕ್ರೀಟ್ ಹಾಕೋದು ಕ್ಲೀನಾಗಿ ಹಾಕಬೇಕು. ಅದನ್ನು ಡೈರೆಕ್ಟಾಗಿ ಫಿನಿಶ್ ಮಾಡೋದ್ರಿಂದ ನಿಮಗೆ ಒಡೆದೋಗಲ್ಲ, ಮಡ್ಡಿ ಎಳೆದ್ರೆ ಒಡೆದೋಗುತ್ತೆ. ಅದಕ್ಕೋಸ್ಕರ ಕಾಂಕ್ರೀಟಲ್ಲಿ ಕ್ಯೂರಿಂಗ್ ಮಾಡಿದ್ರೆ ಕಾಂಕ್ರೀಟಲ್ಲಿ ಪಾಲಿಶ್ ಮಾಡಿಬಿಟ್ರೆ ಗಟ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ಈ ಥರ ಕಾಂಕ್ರೀಟ್ ಹಾಕಿ ಅದ್ರ ಮೇಲೆ ಮಿಷಿನ್ ಬಿಟ್ಟು ಪಾಲಿಶ್ ಮಾಡ್ತೀನಿ. ನೆಕ್ಸ್ಟ್ ಅದು ನೋಡಿ ಪಾಲಿಶ್ ಮಾಡೋ ವೀಡಿಯೋ. ಸಾಯಂಕಾಲ ನೋಡಿ 8 ಗಂಟೆ ಆಗೋಯ್ತು. ಕಾಂಕ್ರೀಟ್ ಹಾಕೋದಕ್ಕೆ ನನಗೆ 8 ಗಂಟೆ ಮೇಲೆ ಆಯಿತು. ಅದ್ಮೇಲೆ ಲೈಟ್ ಕಟ್ಬಿಟ್ಟು ರಾತ್ರಿ ಫುಲ್ಲು ಪಾಲಿಶ್ ಮಾಡೋದೆ. ಈ ಥರ ನೋಡಿ ಕ್ಲೀನಾಗಿ ಒಂದು 5-6 ಕೋಟು ಕ್ಲೀನಾಗಿ ಕಾಂಕ್ರೀಟ್ನ ನೈಸ್ ಮಾಡಿಬಿಡೋದು. ಯಾವಾಗಲೂ ಒಡೆದೋಗಲ್ಲ, ಕಂಬಿ ಒಳಗಡೆ ಇರುತ್ತೆ. ನಿಮಗೆ ಮಡ್ಡಿ ಎಳೆದ್ರೆ ಮಡ್ಡಿ ಮಾತ್ರ, ಸಿಮೆಂಟ್ ಮಾತ್ರ ಎಮ್ಸೆಂಟಲ್ಲಿ ಒಂದು ಅರ್ಧ ಇಂಚು 1 ಇಂಚು ಎಳೆದ್ರೆ ಅದು ಮಾತ್ರ ಕಿತ್ಕೊಂಬಂದುಬಿಡುತ್ತೆ. ಇದು ಈ ಥರ ಮಿಷಿನಲ್ಲಿ ಚೆನ್ನಾಗಿ ಉಜ್ಜಿಬಿಟ್ರೆ ಏನಾಗಲ್ಲ, ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಈ ಥರ ಮಾಡ್ತಾಯಿರೋದು. ನಮ್ಮ ತಮಿಳ್ನಾಡು ಕಡೆ ಯಾರೂ ಈ ಥರ ಮಾಡೋದಿಲ್ಲ. ನಾನು ಫಸ್ಟು ಇದು ವಾಟರ್ ಪ್ಲಾಟ್ಫಾರ್ಮು ನಮ್ಮ ಊರ ಕಡೆ ನಾವು ಮಾಡ್ತಾಯಿದ್ವಿ. ಇದನ್ನು ನೋಡಿಬಿಟ್ಟು ನಮ್ಮ ಬ್ಯಾಂಗ್ಳೂರಲ್ಲಿ ತುಂಬ ಜನ ಕರ್ತಾಯಿದ್ದಾರೆ, ಅಲ್ಲೂ ಮಾಡ್ತಾಯಿದ್ವಿ ನೋಡಿ. ಮಾರನೇ ದಿನ ತಿರ್ಗಾ ಬೆಳಗ್ಗೆ ಆಯಿತು ಕೆಲಸ ಫುಲ್ ಮುಗಿಯೋಕ್ಕೆ, ಕ್ಲೀನಾಗಿ ಮುಗ್ದಿದೆ. ಇದು ಪ್ಲಾಟ್ಫಾರ್ಮ್ ಮಾತ್ರ ಸ್ವಲ್ಪ ರಫ್ ಇಕ್ತೀನಿ, ಕೆಳಗಡೆ ಫುಲ್ ನೈಸ್ ಮಾಡಿಬಿಡ್ತೀನಿ. ಇದ್ರ ಮೇಲೆ ಇದು ಪಾರ್ಟಿಷನ್ ಇದೆಯಲ್ಲ ನೋಡಿ, 10 ಗಂಟೆ ಆಗೋಯ್ತು, ಬೆಳಗ್ಗೆ 10 ಗಂಟೆ ಅದುವರೆಗೆ ಕೆಲಸ ಆಗುತ್ತೆ. ಇದ್ರ ಮೇಲೆ ಅದು ಪಾರ್ಟಿಷನ್ ಗೋಡೆ ಇದೆಯಲ್ಲ, ಅದ್ರ ಮೇಲೆ ಒಂದು ಕಂಬಿ ಇಕ್ಬಿಟ್ಟು ಅದ್ರ ಮೇಲೆ ಒಂದು 4 ಇಂಚು ಕಾಂಕ್ರೀಟ್ ಹಾಕ್ತೀನಿ. ಯಾಕಂದರೆ ಮಿಷಿನ್ ಸೈಡಲ್ಲಿ ಹೋಗೋವಾಗ ಅದರಲ್ಲಿ ಒಡೆದೋಗುತ್ತೆ ಅಂತ ಕಾಂಕ್ರೀಟ್ ಹಾಕ್ತೀನಿ ಅದ್ರ ಮೇಲೆ. ಈ ಗೋಡೆ ಮೇಲೆ ಫುಲ್ಲು ಒಂದು 4 ಇಂಚು 3 ಇಂಚು ವಾಟ ಹೆಂಗಿದೆಯೋ ಆ ಥರ ಕಾಂಕ್ರೀಟ್ ಹಾಕಿ ಕ್ಲೀನಾಗಿ ತೊಟ್ಟಿ ಫಿನಿಶಿಂಗ್ ಮಾಡಿಕೊಟ್ಬಿಡ್ತೀನಿ. ಈ ಥರ ಆಲ್ ಬ್ಲಾಕ್ ಕಂಪ್ನಿ ಯಾರು ಇಟ್ಬೇಕಾದ್ರೆ ಹೇಳಿ ನಾನು ಮಾಡಿಕೊಡ್ತೀನಿ. ಟೋಟಲು ಪ್ಲಾಟ್ಫಾರ್ಮು, ಮಿಷಿನರಿ, ಸಿಮೆಂಟ್ ರೂಮು ಎಲ್ಲ ಕಟ್ಕೊಡ್ಬೇಕಾದ್ರೂ ಕಟ್ಕೊಡ್ತೀನಿ. ಇಲ್ಲ ನನಗೆ ಪ್ಲ್ಯಾಟ್ಫಾರ್ಮ್ ಮಾತ್ರ ಹಾಕ್ಕೊಡಿ ಈ ಥರ ಅಂದ್ರೂ ಹಾಕ್ಕೊಡ್ತೀನಿ. ವಾಟರ್ ಪ್ಲ್ಯಾಟ್ಫಾರ್ಮು ಇಲ್ಲ ನಾರ್ಮಲ್ ಪ್ಲ್ಯಾಟ್ಫಾರ್ಮ್ ಮಾಡಬೇಕಾದ್ರೂ ಹೇಳಿ ಮಾಡಿಕೊಡ್ತೀನಿ. ಇದು ನೋಡಿ 3 ಪ್ಲ್ಯಾಟ್ಫಾರ್ಮು. ಇದು ಬಂದು ಒಂದೊಂದು ಪ್ಲ್ಯಾಟ್ಫಾರ್ಮಲ್ಲಿ 1100 ಕಲ್ಲು 200 ಕಲ್ಲು ಹಂಗೆ ಬರುತ್ತೆ. ಪ್ಲ್ಯಾಟ್ಫಾರ್ಮ್ ಸೈಜ್ ಬಂದು 20ಗೆ 85.